ಬಿಗ್ ಬಾಸ್ಗೆ ಅತಿಯ ಕಾವ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್ ನಮಸ್ತೆ. ಬಿಗ್ ಬಾಸ್ಗಿಂತ ಹೋಗೋಕ್ಕಿಂತ ಮೊದಲು ನಿಮ್ಮ ಜೀವನ ಹೇಗಿತ್ತು? ಆಫ್ಟರ್ ಬಿಗ್ ಬಾಸ್ ಏನು ಅನಿಸ್ತಿದೆ ಮೇಡಮ್? ಖುಷಿ ಆಗ್ತಿದೆ ನೋಡಿ. ಕ್ರೌಡ್ ತುಂಬ ಕ್ರೌಡ್ ಬರ್ತಾ ಇದೆ, ಮಾತಾಡ್ಸ್ತಾ ಇದ್ದಾರೆ, ಖುಷಿ ಆಗ್ತಿದೆ. ಇನ್ನೊಂದು ಕಡೆ ಇಡೀ ಕರ್ನಾಟಕ ಜನನೇ ಮುಂದಾಳತ್ವ ತಗೊಂಡು ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ಮದುವೆ ಮಾಡ್ತೀವಿ ಅಂತ ಸಹ ಪಣ ತೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ನಾವು ಫ್ರೆಂಡ್ಸ್ ಅಷ್ಟೇ, ಫ್ರೆಂಡ್ಸ್ ಆಗಿರ್ತೀವಿ. ಸೊ ಈ ಒಂದು ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಹೇಗೆ ಅಂತ? ಖಂಡಿತ ಮುಂದುವರಿಯುತ್ತೆ. ಮಾತಾಡ್ತಾ ಇದ್ದೀವಿ, ಮಾತಾಡ್ಕೊಂಡಿರ್ತೀವಿ. ಮುಂದೆ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಾದರೂ ಇದೆ ಮೇಡಮ್? ಇಲ್ಲ, ಸದ್ಯಕ್ಕೆ ಏನೂ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು. ಅಂದರೆ ಈಗ ಬಿಗ್ ಬಾಸ್ ತುಂಬ ದೊಡ್ಡ ವೇದಿಕೆ, ಸಿನಿಮಾಗಳನ್ನು ಮಾಡಿದ್ರಿ, ಸೀರಿಯಲ್ಗಳನ್ನು ಸಹ ಮಾಡಿದ್ರಿ. ಸೊ ಆದರೆ ಬಿಗ್ ಬಾಸ್ ಒಂದು ದೊಡ್ಡ ಖ್ಯಾತಿನ ತಂದು ಕೊಟ್ಟಿದೆ. ಇವತ್ತು ಕರ್ನಾಟಕದ ಎಲ್ಲೇ ಹೋದರೂ ಕಾವು, ಅದ್ರ ಜೊತೆಗೆ ಗಿಲ್ಲಿ ಹೆಸರು ಸಹ ಆ್ಯಡ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗುತ್ತೆ. ಅಂದರೆ ಬಿಗ್ ಬಾಸ್ ಅದೇ ಅಲ್ವಾ, ಇಟ್ಸ್ ಎ ಹ್ಯೂಜ್ ವೈಡ್ ಆಡಿಯನ್ಸ್ನ ಇದು ಮಾಡುತ್ತೆ. ಸೊ ಅಷ್ಟು ಜನರದ್ದು ಅಟೆನ್ಷನ್ ಅವ್ರ ಪ್ರೀತಿ ಸಿಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಕಡೆ ಗಿಲ್ಲಿ ಇಲ್ಲ ಅಂದಿದ್ರೆ ಕಾವ್ಯ ಫಿನಾಲೆ ತನಕ ಬರ್ತಿಲ್ಲ ಅಂತ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಹರಿದಾಡ್ತಾ ಇದ್ದಾರೆ ಮೇಡಮ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳಿ, ಅಂದರೆ ನನ್ನ ಕಾಂಟ್ರಿಬ್ಯೂಷನು ಇರುತ್ತಲ್ವ. ಅಂದರೆ ಯಾರಿಂದನೂ ಯಾರು ಮುಂದೆ ಬರೋದಕ್ಕಾಗಲ್ಲ. ಸೊ ಬಿಗ್ ಬಾಸ್ಗೆ ಅತಿಯ ಕಾವ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್ ನಮಸ್ತೆ. ಬಿಗ್ ಬಾಸ್ಗಿಂತ ಹೋಗೋಕ್ಕಿಂತ ಮೊದಲು ನಿಮ್ಮ ಜೀವನ ಹೇಗಿತ್ತು? ಆಫ್ಟರ್ ಬಿಗ್ ಬಾಸ್ ಏನು ಅನಿಸ್ತಿದೆ ಮೇಡಮ್? ಖುಷಿ ಆಗ್ತಿದೆ ನೋಡಿ. ಕ್ರೌಡ್ ತುಂಬ ಕ್ರೌಡ್ ಬರ್ತಾ ಇದೆ, ಮಾತಾಡ್ಸ್ತಾ ಇದ್ದಾರೆ, ಖುಷಿ ಆಗ್ತಾಯಿದೆ. ಇನ್ನೊಂದು ಕಡೆ ಇಡೀ ಕರ್ನಾಟಕ ಜನನೇ ಮುಂದಾಳತ್ವ ತಗೊಂಡು ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ಮದುವೆ ಮಾಡ್ತೀವಿ ಅಂತ ಸಹ ಪಣ ತೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ನಾವು ಫ್ರೆಂಡ್ಸ್ ಅಷ್ಟೇ, ಫ್ರೆಂಡ್ಸ್ ಆಗಿರ್ತೀವಿ. ಸೊ ಈ ಒಂದು ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಹೇಗೆ ಅಂತ? ಖಂಡಿತ ಮುಂದುವರಿಯುತ್ತೆ. ಮಾತಾಡ್ತಾ ಇದ್ದೀವಿ, ಮಾತಾಡ್ಕೊಂಡಿರ್ತೀವಿ. ಮುಂದೆ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಾದರೂ ಇದೆ ಮೇಡಮ್? ಇಲ್ಲ, ಸದ್ಯಕ್ಕೆ ಏನೂ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು. ಅಂದರೆ ಈಗ ಬಿಗ್ ಬಾಸ್ ತುಂಬ ದೊಡ್ಡ ವೇದಿಕೆ, ಸಿನಿಮಾಗಳನ್ನು ಮಾಡಿದ್ರಿ, ಸೀರಿಯಲ್ಗಳನ್ನು ಸಹ ಮಾಡಿದ್ರಿ. ಸೊ ಆದರೆ ಬಿಗ್ ಬಾಸ್ ಒಂದು ದೊಡ್ಡ ಖ್ಯಾತಿನ ತಂದು ಕೊಟ್ಟಿದೆ. ಇವತ್ತು ಕರ್ನಾಟಕದ ಎಲ್ಲೇ ಹೋದರೂ ಕಾವು, ಅದ್ರ ಜೊತೆಗೆ ಗಿಲ್ಲಿ ಹೆಸರು ಸಹ ಆ್ಯಡ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗುತ್ತೆ. ಅಂದರೆ ಬಿಗ್ ಬಾಸ್ ಅದೇ ಅಲ್ವಾ, ಇಟ್ಸ್ ಎ ಹ್ಯೂಜ್ ವೈಡ್ ಆಡಿಯನ್ಸ್ನ ಇದು ಮಾಡುತ್ತೆ. ಸೊ ಅಷ್ಟು ಜನರದ್ದು ಅಟೆನ್ಷನ್ ಅವ್ರ ಪ್ರೀತಿ ಸಿಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಕಡೆ ಗಿಲ್ಲಿ ಇಲ್ಲ ಅಂದಿದ್ರೆ ಕಾವ್ಯ ಫಿನಾಲೆ ತನಕ ಬರ್ತಿಲ್ಲ ಅಂತ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಹರಿದಾಡ್ತಾ ಇದ್ದಾರೆ ಮೇಡಮ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳಿ, ಅಂದರೆ ನನ್ನ ಕಾಂಟ್ರಿಬ್ಯೂಷನು ಇರುತ್ತಲ್ವ. ಅಂದರೆ ಯಾರಿಂದನೂ ಯಾರು ಮುಂದೆ ಬರೋದಕ್ಕಾಗಲ್ಲ. ಸೊ ಇದಿಷ್ಟು ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.